ಎಲ್ರಿಗೂ ನಮಸ್ಕಾರ. ನಾನು ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ಗೆ ಇವತ್ತು ಒಂದು ಮೇಕಪ್ ಆರ್ಡರ್ ಇದೆ. ಇವತ್ತು ನಾಳೆ ಮತ್ತೆ 30th ಮೇಕಪ್ ಇದೆ. ಅದಕ್ಕೋಸ್ಕರ ನಾನು ಇವಾಗ ಒಂದು ಥಾಟ್ ಬಂತು. ಐ ಆಮ್ ಮೇಕಪ್ ಆರ್ಟಿಸ್ಟ್. ಐ ಆಮ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ನಾನು ಅದೇ ಮೇಕಪ್ ಮಾಡಕ್ಕೆ ಹೋಗ್ಬೇಕು. ಅವ್ರಿಗೆ ಕಾಲ್ ಮಾಡಿದೀನಿ, ಅದನ್ನ ರಿಸೀವ್ ಮಾಡಿಲ್ಲ. ಅವರಾಗಿ ಕಾಲ್ ಮಾಡ್ತಾರೆ, ವೇಟ್ ಮಾಡ್ತೀನಿ. ಅಷ್ಟರಲ್ಲಿ ನಾನು ಮೇಕಪ್ ಬ್ಯಾಗ್ ನ ರೆಡಿ ಮಾಡ್ಕೊತೀನಿ. ಯಾವ ತರ ರೆಡಿ ಮಾಡ್ಕೊತೀನಿ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ನಾನು ನಾನು 2 ಬ್ಯಾಗ್ಸ್ ಮೇಂಟೈನ್ ಮಾಡ್ತೀನಿ. ಒಂದು ಹೇರ್ ಸ್ಟೈಲ್, ಒಂದು ಮೇಕಪ್ಗೆ. ಆ ಹೇರ್ ಸ್ಟೈಲ್ ಮೇಕಪ್ ಯಾವ್ದಾದ್ರು ಚಿಕ್ಕ ಪುಟ್ಟ ಸೈಡ್ ಸ್ಪ್ರೇ ಮಾಡೋದಿತ್ತು ಅಂತಂದ್ರೆ ನಾನು ಏನ್ ಮಾಡ್ಬಿಡ್ತೀನಿ, ಒಂದೇ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ಬಿಡ್ತೀನಿ. ಬಟ್ ಇವಾಗ ತುಂಬಾ ಜನ ಇರ್ತಾರೆ, ಒಂದು ಬ್ರೈಡ್ ಇರ್ತಾರೆ, ಮತ್ತೆ ಸೈಡಿಗೆ ಒಂದು 2-3 ಮೆಂಬರ್ಸ್ ಇರ್ತಾರೆ. ಅವರಿಗೆಲ್ಲ ಮೇಕಪ್ ಮಾಡ್ಬೇಕು ಅಂದಾಗ ಸ್ವಲ್ಪ ನಾನು ಹೆವಿ ತಗೊಂಡ್ ಹೋಗ್ಬೇಕು ಮೇಕಪ್ ಸಾಮಾನು ಮತ್ತೆ ಹೇರ್ ಸ್ಟೈಲ್ ಸಾಮಾನು. ಅದೆಷ್ಟ carry 2 bags. Okay, let's ready. This is my actually this is my makeup trolley. ಇದರಲ್ಲಿ ನಾನು ಬಟ್ ಇವಾಗ ಇದು ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ. ನಾನು ಇವಾಗ ಒಂದೇ ಹೆಸರು ಮ್ಯಾಕ್ಸಿಮಮ್ ಎಲ್ಲಿ ನೋಡಿದ್ರೆ ನಾನು ಮ್ಯಾಕ್ಸಿಮಮ್ 30-40 ಮೆಂಬರ್ಸ್ಗೆ ಮೇಕಪ್ ಮಾಡಿದೀನಿ ಅಂತಂದ್ರೂ ತುಂಬಾ ಜನ ಸಿಮಿಲರ್ ಹೇರ್ ಸ್ಟೈಲ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ಸೆಟ್ಟಿಂಗ್ಸ್ ಒಂದು 3 ಮ್ಯಾಕ್ಸಿಮಮ್ 4 ಇಟ್ಕೊಂಡಿದ್ದೀನಿ. ಇವಾಗ ಹೇರ್ ಸ್ಟೈಲ್ಸ್ಗೆ ಒಂದು ಬ್ಯಾಗ್ ಯೂಸ್ ಮಾಡ್ಬೇಕು ಅಂತ ತಗೊಂಡಿರೋದು. ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ನಮ್ಮ ಅತ್ತೆ ಮಗಳು ಅಕ್ಕ ಕೊಡ್ಸಿರೋದು, ಚೆನ್ನಾಗಿದೆ ಆಕ್ಚುಲಿ. ಇವಾಗ ನಾನು ಇದರಲ್ಲಿ ಫೌಂಡೇಶನ್ಸ್ ಇಟ್ಕೊಂಡಿದ್ದೀನಿ. ಫೌಂಡೇಶನ್ಸ್ ನ ಕವರ್ ಕ್ಯಾರಿ ಮಾಡ್ಕೋತೀನಿ. ಬಟ್ ಈ ಫೌಂಡೇಶನ್ಸ್ ಓನ್ಲಿ ಬ್ರೈಡಿಗೆ ನಾನು ಜಾಸ್ತಿ ಯೂಸ್ ಮಾಡೋದು. ಜಾಸ್ತಿ ರಿಕ್ವೈರ್ಡ್ ಇದು ಬ್ರೈಡಿಗೆ. ನಾನು ಇದು ಒಂದು ತಗೊಂಡಿದ್ದೀನಿ. ಇದು ಸೆಟ್ಟಿಂಗ್ ಸ್ಪ್ರೇ. ಫ್ಯಾನ್ ಈ ಸೈಡ್ ಎಲ್ಲ, ನಮ್ಮ ಸೈಡ್ ಎಲ್ಲ ಫ್ಯಾನ್ ಇರೋದಿಲ್ಲ. ಇವಾಗ ರೀಸೆಂಟ್ ಆಗಿ ಅದೇ ಮದ್ವೆ ಫಂಕ್ಷನ್ ಹಾಲ್ ಎಲ್ಲ ಇವಾಗ ರೀಸೆಂಟ್ ಆಗಿ ಮಾಡಿರೋದು ಚೆನ್ನಾಗಿದೆ. ಬಟ್ ನಮ್ದೆಲ್ಲ ಹಳೆ ಊರಲ್ಲಿ ಅಂದ್ರೆ ಹಳ್ಳಿಯಲ್ಲೆಲ್ಲ ಫ್ಯಾನ್ ಎಲ್ಲ ಯಾರು ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ. ಅವಾಗ ನಮ್ಗೆ ಫ್ಯಾನ್ ಜಾಸ್ತಿ ನೀಡಿರುತ್ತೆ. ನಾನು ಅದಕ್ಕೋಸ್ಕರ ಒಂದು ಚಿಕ್ಕದ ಫ್ಯಾನ್ ತಗೊಂಡಿದ್ದೀನಿ. ನಾನು ಇದನ್ನು ಕ್ಯಾರಿ ಮಾಡ್ತೀನಿ, ಆಬ್ವಿಯಸ್ಲಿ ಮಾಡ್ಲೇಬೇಕು. ಅಂಡ್ ಸೆಟ್ಟಿಂಗ್ಸ್ 4 ಇದಾವೆ ಅನ್ನಲ್ಲ. ಇದು ಹೇರ್ ಸ್ಟೈಲ್ ಪರ್ಪಸ್ ಕೊಡ್ಲಿ. ದಿಸ್ ಇಸ್ ಅ ಪ್ರಿಂಟಿಂಗ್ ಮೆಷಿನ್. ಇದು ಕರ್ಲರ್ ಮಷಿನ್. ಇದು ಹೇರ್ ಸ್ಟೈಲ್ಗೋಸ್ಕರನೇ. ಅಂಡ್ ಐ ಹ್ಯಾವ್ ಅನದರ್ ಒನ್. ದಿಸ್ ಈಸ್ ಮ್ಯಾಗಿ ಕರ್ಲ್ ಮಷಿನ್. ಇದು ಒಂದು ನಾನು ಯಾವಾಗ್ಲೂ ಇಟ್ಕೊಂಡು ಹೋಗ್ತೀನಿ. ನಾನು ಇವಾಗೆಲ್ಲ ತಗೊಂಡಿದ್ದೆಲ್ಲ ಹೇರ್ ಸ್ಟೈಲ್ ಸಲುವಾಗಿ ಇವಾಗ ನಾನು ಸೈಡಿಗೆ ಇಡ್ತಿದ್ದೀನಿ. ಬಟ್ ನನ್ಗೆ ಕಾಣಿಸ್ತಿಲ್ಲ. ನಾನು ಎಲ್ಲ ತಗೊಂಡಿದ್ದು ಸೈಡಿಗೆ ಇಡ್ಲಿಕ್ಕತ್ತೀನಿ. ಅದಕ್ಕಂದ್ರೆ ಹೇರ್ ಸ್ಟೈಲ್ ಇನ್ನೊಂದು ಬ್ಯಾಗ್ ಐತಿ ಅನ್ನಲ್ಲ. ಅದು ಮತ್ತೆ ಜ್ಯುವೆಲರಿ ಹೇಳ್ತಾರೆ ಈ ಕಡೆ ಎಲ್ಲ. ಆ ಜ್ಯುವೆಲರಿನ ನಾವು ತಗೊಂಡ್ ಹೋಗ್ಬೇಕು. ಕೆಲವೊಬ್ರಿಗೆ ಬೇಕಿರ್ತೈತಿ, ಕೆಲವೊಬ್ರಿಗೆ ಜ್ಯುವೆಲ್ರಿ ಚಿಕ್ಕದು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ದೊಡ್ಡದು ಜ್ಯುವೆಲ್ರಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಫಸ್ಟಿಗೆ ಕೇಳ್ತೀನಿ, ನಿಮ್ಗೆ ಜ್ಯುವೆಲ್ರಿ ಬೇಕಿತ್ತು ಅಂತಂದ್ರೆ ನಾನು ಸೆಂಡ್ ಮಾಡ್ತೀನಿ ಅಂತ. ಅವ್ರು ಸೆಂಡ್ ಮಾಡಿಸ್ಕೊತಾರೆ. ಅವಾಗ ಅವ್ರು ಯಾವ್ದು ಹೇಳ್ತಾರೆ ನಾ ಆ ಜ್ಯುವೆಲರಿನ ಇಟ್ಕೊಂಡು ಹೋಗಿರ್ತೀನಿ. ಯಾವ್ದಾದ್ರು ಬೇಕಿರುತ್ತೆ ಅಂದ್ರೆ ಹೇರ್ ಇರಲ್ಲ ಅವರಿಗೆಲ್ಲ ನಾನು ಬನ್ಸ್ ಇಟ್ಕೊಂಡು. ಇದು ಚೌರಿ ಚಿಕ್ಕದಿದೆ. ಇದರಲ್ಲೆಲ್ಲ ಏನಿದೆ ಅಂದ್ರೆ ಹೇರ್ ಎಕ್ಸಸರೀಸ್ ಇದ್ದಾವೆ. ನಿಮ್ಗೆ ಕಾಣಿಸ್ತಿಲ್ಲ ಅನ್ಕೋತೀನಿ. ಓಕೆ, ಹೇರ್ ಎಕ್ಸಸರೀಸ್, ಹೇರ್ ಫ್ಲವರ್ಸ್, ಮತ್ತೆ ಇವಾಗ ಕರ್ಲ್ ಮಾಡಿದಾಗ ಬೇಕಿರುತ್ತೆ ಆಲ್ಮೋಸ್ಟ್.
ಇದು ನಾನು ಯಾರು ಕೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಬಟ್ ನಮಗೆ ನೀಟಾಗಿ ಬರಬೇಕು, ಹೇರ್ ಸ್ಟೈಲ್ಸ್ ಎಲ್ಲ ನೀಟಾಗಿ ಕಾಣಬೇಕು ಅಂತಂದಾಗ ನಾವು ಆಬ್ವಿಯಸ್ಲಿ ಇವೆಲ್ಲ ಹಾಕ್ಲೇಬೇಕು. ನಾನು ಅದಕ್ಕೋಸ್ಕರ ಇದನ್ನ ಇಟ್ಕೊಂಡು ಹೋಗ್ತೀನಿ. ಹೇರಿಂದು ಇದು ಆಲ್ಮೋಸ್ಟ್ ಎಲ್ಲರೂ ಇವಾಗ ಯೂಸ್ ಮಾಡ್ತಾರೆ ಇದನ್ನ. ಇದು ಸ್ಟ್ರಿಕ್ಸ್ ಅಂತ, ಸ್ಟ್ರಿಕ್ಸ್ ನಾನೆಲ್ಲ ಮೇಕಪ್ ಮತ್ತೆ ಕೋಮ್ಸ್ ಇಟ್ಕೊಂಡೆ ನಾನು. ಕೋಮ್ಸ್ ಇವಾಗ ಇದು ಮಿಡಲ್ ಪಾರ್ಟಿಷನ್ಗೆ ಅಂದ್ರೆ ಕೆಲವೊಂದು ಹೆಸ್ಟಿಗೆ ಕೆಲವೊಂದು ಕೋಮ್ ಬೇಕಿರುತ್ತೆ, ಅದ್ರ ಸಲುವಾಗಿ ತುಂಬಾ ಇಟ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ವೆಟ್ ವೈಪ್ಸ್ನ. ಇಲ್ಲಿ ಇದನ್ನ ಬೇಬಿ ಇದೆ, ಬಟ್ ಇದು ನಯಾ ಬ್ಯೂಟಿ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಇದು ಮೇಲಿನ ಸ್ಟಿಕ್ಕರ್ ಕಿತ್ತೋಗ್ಬಿಟ್ಟೈತೆ ನನ್ನ ಹತ್ರ. ಇದು ಎಲ್ಲ ಎಫೆಕ್ಟ್ ಪೌಡರ್, ನಾನು ಇದನ್ನ ತರಿಸ್ಕೊಂಡಿದ್ದೆ, ಬಟ್ ಇದು ಬಿದ್ದು ಒಡೆದೋಗಿದೆ. ಒಂದು ಬ್ರಷ್ ಇದರಲ್ಲೇ ಇಟ್ಕೊಂಡ್ಬಿಟ್ಟು ನಿಮ್ಮದು ಮಾಯ್ಶ್ಚರೈಸರು ಮಸ್ಕಾರ ಎಲ್ಲ ಇದರಲ್ಲೇ ಇಟ್ಕೊಳ್ಳೋದು, ಯಾಕಂದರೆ ನನಗೆ ಒಂದು ಕಡೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಸೆಟ್ಟಿಂಗ್ ಸ್ಪ್ರೇನು, ಲಿಪ್ ಗ್ಲಾಸ್, ಇವಾಗ ನೈಟ್ ಫಂಕ್ಷನ್ಗೆ ಗ್ಲಾಸಿ ಲಿಪ್ಸ್ಟಿಕ್, ಅದಕ್ಕೋಸ್ಕರ ನಾನು ಲಿಪ್ ಗ್ಲಾಸ್ ಇಟ್ಕೊಂಡಿದ್ದೀನಿ. ಮತ್ತೆ ಕಾಂಪ್ಯಾಕ್ಟ್ ಪೌಡರ್ ಇದರಲ್ಲಿ ಇಟ್ಕೊಂಡಿರೋದು, ಟ್ರಾನ್ಸಿಷನ್ ಪೌಡರ್ ಇದರಲ್ಲಿ ಇಟ್ಕೊಂಡಿರೋದು, ಫ್ಲಫು ಇದರಲ್ಲಿ ಇಟ್ಕೊಂಡು ಎರಡಿದೆ ನನ್ನ ಹತ್ರ. ಯಾಕಂದ್ರೆ ನಾವು ಫೌಂಡೇಶನ್ಸ್ ಯೂಸ್ ಮಾಡ್ತೀವಲ್ಲ, ನಮಗೆ ಸ್ಕಿನ್ ಟೋನು ಗೊತ್ತಾಗುತ್ತೆ. ಅಂದ್ರೆ ನಾವು ಎಲ್ರಿಗೂ ಒಂದೇ ಫೌಂಡೇಶನ್ಸ್ ಯೂಸ್ ಮಾಡೋದಿಲ್ಲ, ಬೇರೆ ಬೇರೆ. ಇವಾಗ ಹೇರ್ ಪೈನ್ಸ್ ಬಾಕ್ಸ್ ಮತ್ತು ಫ್ಲವರ್ 2 ಹೇರ್ ಎಕ್ಸಸರೀಸ್ದ ಐತೆ. ತುಂಬ ಹೆವಿ ಆಗುತ್ತೆ ಆ್ಯಕ್ಚುಲಿ, ನನಗೆ ಎರಡೆರಡು ಬ್ಯಾಗ್ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ನಿಜವಾಗ್ಲೂ ಅಂತ ಹೇಳಿ. ಎರಡೆರಡು ಬ್ಯಾಗ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ 1 ಬ್ಯಾಗ್ ಎಷ್ಟೇ ಭಾರ ಆಗಲಿ ನಾನು ಅದನ್ನು ತೊಗೊಂಡು ಹೋಗ್ತೀನಿ. ನಂಗೆ ನಡೀತೈತೆ ಅದು. ನಿಮಗೆ ಒನ್ ಟೈಮ್ ತೋರಿಸ್ಬಿಡ್ತೀನಿ ಯಾವ ಥರ ಫುಲ್ ಕವರ್ ಮಾಡ್ಕೊಂಬಿಟ್ಟಿನಿ ಐತಿ. ಇವಾಗ ಇಲ್ಲಿ ಫುಲ್ ಕವರ್ ಆಗೈತಿ, ಇದನ್ನು ಎಕ್ಸ್ಟ್ರಾ ಆಗ್ತೈತಿ. ನಾನು ಇದನ್ನು ಇಲ್ಲೇ ಇಡಬೇಕು. ಇದು ಒಂದು ಬ್ಯಾಗ್ ನಾನು ಕಂಪಲ್ಸರಿ ತೊಗೊಳ್ಳೇಬೇಕು ಅನ್ಕೋತೀನಿ. ಇದು ಇಲ್ಲಿ ಇಟ್ಟರು ಅದು ಬಾಕ್ಸು ತುಂಬ ದೊಡ್ಡದಿದೆ. ಮಾಡಿಬಿಟ್ಟೆ. ಮತ್ತು ಫೈನಲಿ ನಂದು ಮೇಕಪ್ ಎಲ್ಲ ಫಿನಿಶ್ ಮುಗೀತು. ಇವಾಗ ನನಗೆ ಒಂದು ವೆನಿಟಿ ಬ್ಯಾಗ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನನಗೆ ಫೋನ್ ನಾನು ಹೆಂಗೆ ಮಾಡ್ತೀನಿ ಅಂದ್ರೆ, ನಂದು ಫೋನೆಲ್ಲ ಇರ್ತೈತಿ, ನಾನು ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಇವಾಗ ಹೋಗ್ತೀನಿ ಸಡನ್ಲಿ, ನಮ್ಮೂರ ಕಡೆ ಹೆಂಗೈತಿ ಅಂತಂದರೆ ಜನ ಹಿಂಗಿರ್ತಾರೆ, ಒಂದು ರೂಮಲ್ಲಿ ಒಬ್ಬರಿಗೆ ಬ್ರೈಡ್ಗೆ ಬಿಡೋದಿಲ್ಲ ಜಾಗ. ಇವಾಗ ಎಲ್ಲರೂ ಒಮ್ಮಲಿಗೆ ಬಂದುಬಿಡ್ತಾರೆ ಒಂದು ರೂಮಲ್ಲಿ, ನನಗೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ನಾನು ಒಬ್ಬಳೇ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಫೇಕ್ ಪೀಪಲ್ಸ್ ಅದಾರ, ಹೇರ್ ಸ್ಟೈಲ್ ಅವ್ರಿಗೇನು ಗೊತ್ತಿರಲ್ಲ. ನಾನು ಹೇಳ್ಕೊಟ್ಟೆ ಅಂತಂದರೆ ಅದು ಹೇರ್ ಸ್ಟೈಲ್ ಒಂದೆರಡು ಕಲಿತಾದ್ಮೇಲೆ ಬೇರೆಯವ್ರ ಕಡೆ ಹೋಗಿಬಿಡ್ತಾರೆ. ಅದಕ್ಕೆ ನಾನು ಯಾರಿಗೂ ನಂಬೋದಿಲ್ಲ. ನನಗೆ ನಮ್ಮ ಪಪ್ಪ ಮಮ್ಮಿ ಸಪೋರ್ಟ್ ಮಾಡ್ತಾರೆ, ನಂಗೆ ಅಷ್ಟೇ ಸಾಕು. ಅದನ್ನು ಬಿಟ್ಟರೆ ನಾನು ಬೇರೆಯವ್ರದ್ದು ಯಾರಿಗೂ ತಲೆ ಕೆಡಿಸ್ಕೋದಿಲ್ಲ. ನಾನು ಮೇಕಪ್ ಹೆಂಗೆ ಮಾಡ್ತೀನಿ ಅನ್ನೋದು ನಂಗೆ 100% ಶೋರ್ ಐತಿ, ನನಗೆ ನಂಬಿಕೆ ಐತಿ. ಹಾಗಾಗಿ ನನಗೆ ಮೇಕಪ್ಪಿನ ಆರ್ಡರ್ಸ್ ಬರ್ತಾವೆ. ಬಟ್ ನಾನು ಇಲ್ಲಿ ಜಾಸ್ತಿ ಫೇಮ್ ಇಲ್ಲ. ಇಲ್ಲಿ ಪಾರ್ಲರೆಲ್ಲ ಇಟ್ಟೋದೆಲ್ಲ ಸ್ವಲ್ಪ ಜಾಸ್ತಿ ಫೇಮಸ್ ಐತಿ. ನಂಗೆ ಪರಿಚಯ ಇರೋರು, ನಾನು ಮೇಕಪ್ ಮಾಡಿರೋರು ಒಬ್ಬರಿಂದ ಒಬ್ರಿಗೆ ಗೊತ್ತಾಗಿ ನನಗೆ ಮೇಕಪ್ ಆರ್ಡರ್ಸ್ ಬರ್ತಿದ್ದಾವೆ. ದೇವರು ನನ್ನ ಜೊತೆ ಇದ್ದಾನೆ. ನಮ್ಮ ಎಲ್ರಿಗೂ ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ, ನಮಗೂ ಅದೇ ರೀತಿ ಇದೆ. ಬಟ್ ನಾನು ಇವಾಗ ಅರ್ನ್ ಮಾಡ್ತಿದ್ದೀನಿ ಅಂತಂದರೆ ಎಲ್ಲನೂ ದೇವರು ನನ್ನ ಜೊತೆ ಇದ್ದಾನೆ. ಹಾಗಾಗಿ ನಾನು ಮೇಕಪ್ದು ಯಾವತ್ತೂ ಬಿಡಲ್ಲ. ಇದು ನನ್ನ ಪಾಲಿಗೆ ದೇವರಿದ್ದಂಗೆ. ಯಾರೇ ಏನು ಮೇಕಪ್ ಅಂತಾರೆ, ಹೆಂಗೆ ಅದು ವರ್ಸ್ಟು ಅಂತ ಹೇಳ್ತಾರೆ. ಬಟ್ ನನಗೆ ಅದು ದೇವರು. ನನಗೆ ಇದರಲ್ಲಿ ಒಂದು ಸಾಮಾನನ್ನು ಕಳ್ಕೊಂಡೆ ಅಂದರೂ ನನಗೆ ಅಷ್ಟು ಫೀಲ್ ಆಗುತ್ತೆ. ಬಟ್ ಅದು ನಾನು ಯಾರ ಹತ್ರನೂ ಇಲ್ಲಿ ತನಕ ತೋರಿಸ್ಕೊಂಡಿಲ್ಲ. ನನಗೆ ಮೇಕಪ್ ಮೇನ್ ನಮ್ಮಮ್ಮ ಬೈತಿರ್ತಾರೆ, ಏನು ಮೇಕಪ್ ಅಂತೀವಿ, ಓದು ನನಗೆ ಓದಬೇಕು ಅನ್ನೋದು ಐತಿ. ನಂದು ಇವಾಗ ಡಿಗ್ರಿ ಕಂಪ್ಲೀಟ್ ಆಗೈತಿ. ನಾನು ಅದು ಕಂಪ್ಲೀಟ್ ಮಾಡಿಕೊಂಡು ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ನಮ್ಮ ಪಪ್ಪ ಗೊತ್ತಿಲ್ಲಾರ್ದ ನಮ್ಮ ಮಮ್ಮಿ ನನಗೆ ಮೇಕಪ್ ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ ನಾನು ಆಮೇಲೆ. ಓಕೆ,
ಬಿಟ್ಬಿಡಿ ಅದನ್ನು. ಇವಾಗ ನಾನು ಇದೆಲ್ಲ ಮೇಕಪ್ ಮುಗಿಸ್ಕೊಂಡೆ ಅವ್ರಿಗೆ ನೆಕ್ಸ್ಟ್ ಕಾಲ್ ಮಾಡ್ತೀನಿ. ಅವ್ರಿಗೆ ನೆಕ್ಸ್ಟ್ ಕಾಲ್ ಮಾಡಿ ನೆಕ್ಸ್ಟ್ ರೆಡಿ ಆಗ್ತೀನಿ. ರೆಡಿಯಾಗಿ 4 o'clock ಅಂತ ಹೇಳಿದ್ದಾರೆ ನಿನ್ನೆ, ಬಟ್ ಇವಾಗ 2 times ಮಾಡಿದ್ದೀನಿ, ರಿಸೀವ್ ಮಾಡಲಿಲ್ಲ ಫೋನು. ಹಾಗಾಗಿ ಮತ್ತೆ ಒಂದು ಸಲ ಕಾಲ್ ಮಾಡಿ ಟೈಮಿಂಗ್ ಎಲ್ಲ ಕೇಳಿಕೊಂಡು ಲೊಕೇಶನ್ ಎಲ್ಲ ಕೇಳಿಕೊಂಡು ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.